Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 5.1 ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಇನ್ ವಿಚ್ ಆಫ್ ದೀಸ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ವೈ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ when the fare is rupees 15 for the first kilometer and rupees 8 for each additional ಕಿಲೋಮೀಟರ್ ಅಂತ. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತಂದ್ರೆ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದ್ರೆ ಯಾವುದೇ ನಂಬರ್ಸ್ ಇರ್ತಾವಲ್ವಾ ನೋಡಿ. ಫಾರ್ ಎಕ್ಸಾಂಪಲ್ 3, 6, 9 ಈ ರೀತಿ ಕಂಟಿನ್ಯೂ ನಂಬರ್ಸ್ ಇದ್ರೆ ಅವು ಎರಡರ ಮಧ್ಯೆ ಏನ್ ಡಿಫರೆನ್ಸ್ ಇರುತ್ತಲ್ಲ ನೋಡಿ. 6 - 3 ಮಾಡಿದ್ರೆ 3 ಬರುತ್ತೆ, 9 - 6 ಮಾಡಿದ್ರೆ 3 ಬರುತ್ತೆ, 12 - 9 ಮಾಡಿದ್ರೆ 3 ಬರುತ್ತೆ. ಆ ತರ ಡಿಫ್ರೆನ್ಸ್ ಸೇಮ್ ಇದ್ರೆ ಅವಾಗ ಇದೇನಿದೆ ಅಲ್ಲ ಲಿಸ್ಟ್ ಆಫ್ ನಂಬರ್ಸ್, ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಆಗತ್ತೆ. ಓಕೆ, ಅದನ್ನ ನಾವು ಎಪಿ ಅಂತ ಕರೆಯೋಣ. ಸೊ ಎಪಿ ಆಗತ್ತೆ ಇದು. ಇಲ್ಲಿನೂ ಅದೇ ಕೇಳ್ತಾ ಇದ್ದಾರೆ. ಇಲ್ಲಿ ಏನ್ ಬರ್ತಾವಲ್ಲ ಈ ಕ್ವಶನ್ ಅಲ್ಲಿ ಲಿಸ್ಟ್ ಆಫ್ ನಂಬರ್ಸ್, ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗ್ತಾ ಇದೆನಾ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇನ್ ವಿಚ್ ಆಫ್ ದಿಸ್ ಸಿಚುಯೇಷನ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ ಮೇಕ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ. ಓಕೆ, ಈಗ ನೋಡೋಣ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ ಅಂತ. ಟ್ಯಾಕ್ಸಿ ಫೇರ್ ಏನಾಗಿದೆ, ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ rupees 15 ಫಾರ್ ದ ಫಸ್ಟ್ ಕಿಲೋಮೀಟರ್. ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಫಸ್ಟ್ ಕಿಲೋಮೀಟರ್ಗೆ rupees 15 ಇದೆ. ಓಕೆ, ಫೇರ್ ಫಾರ್ 1 ಕಿಲೋಮೀಟರ್ ಈಸ್ rupees 15. 1 ಕಿಲೋಮೀಟರ್ ಆದ್ಮೇಲೆ ಓಕೆ ನೋಡಿ ಏನ್ ಕೊಟ್ಟಿದ್ದಾರೆ, ಅಂಡ್ rupees 8 ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್. ಆಮೇಲೆ ನಾವು ಹೋದಂಗೆಲ್ಲ 8 rupees ಎಕ್ಸ್ಟ್ರಾ ಹಾಕೊಂತ ಹೋಗುತ್ತೆ. ಓಕೆ, ಫಾರ್ ಈಚ್ ಕಿಲೋಮೀಟರ್ ಅಂದ್ರೆ ಸೆಕೆಂಡ್ 2 ಕಿಲೋಮೀಟರ್ಸ್ ಹೋದ್ರೆ ಎಷ್ಟಾಗತ್ತೆ, rupees 15 ಅಂತೂ ಇದ್ದೇ ಇದೆ 1 ಕಿಲೋಮೀಟರ್ಗೆ, ಪ್ಲಸ್ ಎಷ್ಟಾಗತ್ತೆ 8 ಇದೆ. ಓಕೆ, ಅದೇ ರೀತಿ 3 ಕಿಲೋಮೀಟರ್ಸ್ ಎಷ್ಟಾಗತ್ತೆ, 15 ಪ್ಲಸ್ 8 ಪ್ಲಸ್ 8 ಅಲ್ವಾ, ಈ ರೀತಿ ಆಗತ್ತೆ. ಸೊ ನಾವು ಇದನ್ನ ನೋಡೋಣ, ಆಡ್ ಮಾಡಿ ನೋಡಿ. ಫಸ್ಟ್ ಏನಿದೆ 15 ಇದೆ, ಸೆಕೆಂಡ್ 15 ಪ್ಲಸ್ 8 ಅಂದ್ರೆ ಎಷ್ಟಾಯ್ತು, 23 ಆಯ್ತು. ಈ ಥರ್ಡ್ ಒನ್ 15 ಪ್ಲಸ್ 8 ಪ್ಲಸ್ 8 16 ಎಷ್ಟಾಯ್ತು, 11 31. ಸೊ 31 ಹಾಗೆ ಬರ್ತಾ ಹೋಗುತ್ತೆ. ಓಕೆ, ಈಗ ಇವೇನ್ ಟರ್ಮ್ಸ್ ಇದಾವಲ್ವಾ, ಇದು A1, A2, A3 ಅಂತ ಕರಿತೀವಿ. ಈಗ ಡಿಫ್ರೆನ್ಸ್ ನೋಡೋಣ ನಾವು. ಡಿಫ್ರೆನ್ಸ್ ಸೇಮ್ ಬಂದ್ರೆ ನಾವು ಹೇಳ್ಬೋದು ಲಿಸ್ಟ್ ಆಫ್ ನಂಬರ್ಸ್ ಮೇಕ್ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ. ಸೊ ಡಿಫ್ರೆನ್ಸ್ ಯಾವ ರೀತಿ ನೋಡ್ಬೇಕು, ಡಿ ಅಂತ ಡಿನೋಟ್ ಮಾಡ್ತೀವಿ ಡಿಫ್ರೆನ್ಸ್ ನ. ಸೆಕೆಂಡ್ ನಂಬರ್ ಮೈನಸ್ ಫಸ್ಟ್ ನಂಬರ್ ಅಂದ್ರೆ A2 ಮೈನಸ್ A1 ಈ ರೀತಿ ಮಾಡ್ಬೇಕು. ಸೊ A2 ಏನಿದೆ 23 ಇದೆ, ಮೈನಸ್ A1 ಏನಿದೆ 15. ನೋಡಿ 23 ನಲ್ಲಿ 15 ಮೈನಸ್ ಮಾಡಿದ್ರೆ ಏನ್ ಬರ್ತಾ ಇದೆ, 13 ಮೈನಸ್ 5 8. ಓಕೆ, ಸೊ 8 ಅಂತ ಬರೆಯೋಣ. ಸೇಮ್ ಅದೇ ರೀತಿ A3 ಮೈನಸ್ A2 ಮಾಡ್ಬೇಕು. A3 ಮೈನಸ್ A2. A3 ಏನಿದೆ 31 ಇದೆ, ಮೈನಸ್ A2 23 ಇದೆ. ಸೊ 31 ನಲ್ಲಿ 23 ಮೈನಸ್ ಮಾಡೋಣ. 11 ಮೈನಸ್ 3 8. ಅಗೇನ್ ಇಲ್ಲಿ 8 ಬಂತು. ಓಕೆ, ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಡಿ ಡಿಫ್ರೆನ್ಸ್ ಏನಿದೆಯಲ್ಲ ಸೇಮ್ ಬರ್ತಾ ಇದೆ, 8 ಬರ್ತಾ ಇದೆ. ಅಂದ್ರೆ ನಾವೇನಂತ ಹೇಳ್ಬೋದು, ಎಸ್ ಅಂತ ಹೇಳ್ಬೋದು. ಆನ್ಸರ್ ಈಸ್ ಎಸ್. ಲಿಸ್ಟ್ ಆಫ್ ಅಲ್ಲೇನ್ ಕೊಟ್ಟಿದಾರಲ್ಲ, ಲಿಸ್ಟ್ ಆಫ್ ನಂಬರ್ಸ್ ಮೇಕ್ ಎನ್ AP ಅರಿಥಮೆಟಿಕ್ ಪ್ರೋಗ್ರೆಷನ್ಸ್. ಓಕೆ, ಈ ಡಿಫರೆನ್ಸ್ ಸೇಮ್ ಇದ್ಬಿಟ್ರೆ ನಾವು ಹೇಳ್ಬೋದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ. ಈಗ ಅದರಲ್ಲೇ ಸೆಕೆಂಡ್ ಪಾರ್ಟ್ ಮಾಡೋಣ ನೋಡಿ. ಅದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ when a vacuum pump removes 1/4 of the air remaining in the cylinder at a time. ಅಂದ್ರೆ ಇಲ್ಲಿ ಒಂದು ಸಿಲಿಂಡರ್ ಇದೆ, ಅದರಲ್ಲಿ ಏರ್ ಇರೋದನ್ನ ವ್ಯಾಕ್ಯೂಮ್ ಪಂಪ್ 1/4 ರಿಮೂವ್ ಮಾಡ್ತಾ ಇದೆ. ಒನ್ ಟೈಮ್ ರಿಮೂವ್ ಮಾಡಿದ್ರೆ 1/4 ರಿಮೂವ್ ಮಾಡ್ತಾ ಇದೆ. ಓಕೆ, ಇದು ಕೂಡ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವೇನ್ ಮಾಡೋಣ ನೋಡಿ, ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಇನಿಷಿಯಲ್ ಅಂದ್ರೆ
ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಹೇಳ್ತೀವಲ್ವಾ. ಸೊ ಇನಿಷಿಯಲ್ ಏರ್ ಬಿ 100. ಓಕೆ, 100% ಅಂತ ಹೇಳ್ತೀವಲ್ವಾ, ಆ ರೀತಿ 100 ಇದೆ ಅಂತ ಲೆಟ್ ಮಾಡ್ಕೊಳ್ಳೋಣ. ಸೊ ಏರ್ ಲೆಫ್ಟ್ ಆಫ್ಟರ್ ಫಸ್ಟ್ ಪಂಪ್, ಒನ್ ಟೈಮ್ ಪಂಪ್ ಮಾಡಿದ್ರೆ ಎಷ್ಟು ಉಳಿಯತ್ತೆ ಅಂತ ನೋಡೋಣ. ಎಷ್ಟು ಉಳಿಯತ್ತೆ? 100 ಮೈನಸ್ 1/4 ಆಫ್ 100 ಅಲ್ವಾ. 100 ಅಲ್ಲಿ 1/4 ತೆಗ್ದಿದೆ, ಸೊ 1/4 ಆಫ್ 100 ಅಂತ. ಸೊ ಏನಾಗತ್ತೆ ನೋಡಿ, 4 1s 4, 25. ಓಕೆ, ಸೊ ನೋಡಿ 100 ಮೈನಸ್ 25 1s 25, ಏನ್ ಉಳಿತು? 75 ಉಳಿತು ಅಲ್ವಾ. 1/4 ತೆಗೆದ್ರೆ 75% ತರ ಉಳಿದಿದೆ. ಸೊ ಅದೇ ರೀತಿ ಏರ್ ಲೆಫ್ಟ್ ಆಫ್ಟರ್ ಸೆಕೆಂಡ್ ಪಂಪ್. ಓಕೆ, ಈಗೇನಾಗತ್ತೆ? 75 ಇಂದ 1/4 ತೆಗಿಬೇಕಲ್ವಾ. ಸೊ 1/4 ಆಫ್ 75. ಈಗ ನೋಡಿ ಕ್ಯಾನ್ಸಲ್ ಆಗುತ್ತಾ? ಆಗಲ್ಲ. ಸೊ ನೋಡಿ 75 ಮೈನಸ್ ನೋಡಿ 75 ಅಪಾನ್ 4 ಇದೆ ಅಲ್ವಾ. 4 1s 4, 3 ಉಳಿತು, 5 ತಗೊಳ್ಳಿ, 4 8s 32, 3 ಉಳಿತು, ಟೇಕ್ ಪಾಯಿಂಟ್ ಹಿಯರ್, 0 ತಗೊಳ್ಳಿ, 4 7s 28, 2 ಉಳಿತು, 4 5s 20, 0 ಹಾಕೊಂಡ್ವಿ, 4 5s 20 ಮಾಡಿದ್ವಿ. ಸೊ ಏನ್ ಬರುತ್ತೆ? 18.75 ಬಂತು. ಇದನ್ನ ರಬ್ ಮಾಡ್ತೀವಿ. ನೋಡಿ, ನಮ್ಗೆ ಅಟ್ಲೀಸ್ಟ್ ಎ ಪಿ ಆಗ್ತಿದೇನಾ ಅಂತ ನೋಡೋದಕ್ಕೆ ನಮ್ಗೆ ಅಟ್ಲೀಸ್ಟ್ 3 ಟರ್ಮ್ಸ್ ಬೇಕು. ಸೊ 3 ಟರ್ಮ್ಸ್ ಆಯ್ತಲ್ವಾ. ಸ್ಟಾರ್ಟಿಂಗ್ ಏನಿದೆ? 100 ಇತ್ತು. ಸೆಕೆಂಡ್ ಏನ್ ಬಂತು? 75 ಬಂತು. ಥರ್ಡ್ ಒನ್ ಏನ್ ಬಂತು? ಇದರಲ್ಲಿ ಮೈನಸ್ ಮಾಡಿಲ್ಲ, ನಾನು ಮಾಡ್ತೀನಿ ನೋಡಿ. 75 ನಲ್ಲಿ 18.75 ಅಂದ್ರೆ ಇಲ್ಲಿ 0 ಹಾಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ. ಓಕೆ, ಏನ್ ಉಳಿಯುತ್ತೆ? 25 ಉಳಿಯುತ್ತೆ ಇಲ್ಲಿ. ಸೊ 4 ಇದೆ, 14 ಮೈನಸ್ 18 8, 6 ಉಳಿತು, ಇಲ್ಲಿ 6 ಇದೆ, 6 ಮೈನಸ್ 1 is 5. ಸೊ ಏನ್ ಉಳಿತು ಇಲ್ಲಿ? 56.25. ಓಕೆ, ಇಲ್ಲಿ ಏನಾಗ್ತಾ ಇದೆ? ಇದು A1 ಆಯ್ತು, ಇದು A2 ಆಯ್ತು, ಇದು A3 ಆಯ್ತು. ಈಗ ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ ಸೇಮ್ ಬಂದ್ರೆ ನಾವು ಎ ಪಿ ಆಗತ್ತೆ ಅಂತ ಹೇಳ್ಬೋದು. ಸೊ ಡಿಫ್ರೆನ್ಸ್ ಇಸ್ ಈಕ್ವಲ್ಸ್ ಟು A2 ಮೈನಸ್ A1. A2 ಏನಿದೆ? 75 ಇದೆ, ಮೈನಸ್ 100 ಮಾಡಿದ್ರೆ ಏನಾಗತ್ತೆ? ಮೈನಸ್ 25 ಬರುತ್ತೆ. ಸೊ ಅದೇ ರೀತಿ A3 ಮೈನಸ್ A2 ಮಾಡಿದ್ರೆ ಏನಿದೆ? A3 56.25 ಇದೆ, ಮೈನಸ್ A2 ಏನಿದೆ? 75 ಇದೆ, ಇಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಮೈನಸ್ ಮಾಡೋಣ. 75.00 ನಲ್ಲಿ 56.25 ಮೈನಸ್ ಮಾಡಿದ್ರೆ 75 ಬರುತ್ತೆ. ಇಲ್ಲೇನಿದೆ? 14, 4 ಇದೆ, 14 ನಲ್ಲಿ 6 ಹೋದ್ರೆ 8, ಇಲ್ಲಿ 6 ಇದೆ, 6 ಮೈನಸ್ 5 is 1. ಸೊ ಏನ್ ಬಂತು ಇಲ್ಲಿ? 18.75 ಬಂತು. ನೋಡಿ ಡಿಫ್ರೆನ್ಸ್ ಏನ್ ಬರ್ತಾ ಇದೆ? ಮೈನಸ್ 25 ಅಂತ ಒಂದಿದೆ, ಒಂದು ಮೈನಸ್ 8, ಸಾರಿ ಇಲ್ಲಿ ಮೈನಸ್ ಬರ್ದಿಲ್ವಲ್ಲ. ನೋಡಿ ಮೈನಸ್ 18.75 ಬಂತು. ಇಲ್ಲಿ ಏನಾಗ್ತಾ ಇದೆ ಡಿಫ್ರೆನ್ಸ್? ಇಲ್ಲಿ ಒಂದು ಮೈನಸ್ 25 ಬಂದಿದೆ, ಇಲ್ಲಿ ಮೈನಸ್ 18.75 ಬಂದಿದೆ. ಅಂದ್ರೆ ಫಿಕ್ಸ್ ಇಲ್ಲ, ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ನಾವೇನ್ ಹೇಳ್ಬೋದು? ನೋ ಲಿಸ್ಟ್ ಆಫ್ ನಂಬರ್ಸ್ does not form AP. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಇದ್ರಲ್ಲೇ ನೆಕ್ಸ್ಟ್ ಒನ್ ನೋಡಿ. ಅದರಲ್ಲಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ rupees
150 for the first meter and rises by rupees 50 for each subsequent meter. ಅಂದ್ರೆ ಒಂದು ವೆಲ್ ಅಂದ್ರೆ ಬಾವಿ ತೋಡ್ತಾ ಇದ್ದಾರೆ. ಡಿಗ್ ಮಾಡೋದಿಕ್ಕೆ ತೋಡೋದಕ್ಕೆ ಏನಾಗತ್ತೆ, 1 ಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, 150 rupees ಚಾರ್ಜ್ ಮಾಡ್ತಾ ಇದ್ದಾರೆ. ಕಾಸ್ಟ್ 150 ಫಸ್ಟ್ ಮೀಟರ್ಗೆ. ಆಮೇಲೆ ಮೀಟರ್ ಎಷ್ಟು ಮೀಟರ್ಸ್ ಡಿಗ್ ಮಾಡಿದಾಗೆಲ್ಲ 50 rupees ಎಕ್ಸ್ಟ್ರಾ ಹಾಕೊಂತ ಹೋಗುತ್ತೆ. ಓಕೆ, ಸೊ ಇದನ್ನ ನೋಡಿ, ಕಾಸ್ಟ್ ಆಫ್ ಡಿಗ್ಗಿಂಗ್ 1 meter is rupees 150. ಈಗ ಸೇಮ್ ಕಾಸ್ಟ್ ಆಫ್ ಡಿಗ್ಗಿಂಗ್ 2 meters ಎಷ್ಟಾಗತ್ತೆ, 150. 1 meterಗೆ 150 ಪ್ಲಸ್ ಇನ್ನು 1 meterಗೆ 50. ಓಕೆ, ಸೇಮ್ ಅದೇ ರೀತಿ 3 metersಗೆ ಎಷ್ಟಾಗತ್ತೆ, 150 ಪ್ಲಸ್ 50 ಪ್ಲಸ್ 50. ಎಷ್ಟು ಮೀಟರ್ಸ್ ಹೆಚ್ಚಾದಂಗಲ್ಲ 50 ಹೆಚ್ಚಾಕೊಂತ ಹೋಗತ್ತೆ. ಓಕೆ, ಸೊ ಈ ರೀತಿ ಅಟ್ಲೀಸ್ಟ್ ನಾವು 3 ಮಾಡ್ಕೋಬೇಕು, ಅದು AP ಯಾವುದಾ ಇಲ್ಲ ಅಂತ ನೋಡೋದಕ್ಕೆ. ಸೊ ನೋಡಿ, ಇಲ್ಲಿ ಸೆಕೆಂಡ್ ಮೀಟರ್ ಈ ತರ ಡಿಗ್ ಮಾಡ್ದಂಗೆಲ್ಲ 50 rupees ಎಕ್ಸ್ಟ್ರಾ ಹಾಕೊಂತ ಹೋಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ಇಲ್ಲಿ ಟೋಟಲ್ ಏನ್ ಬಂತು, 150 ಪ್ಲಸ್ 50 200 ಆಯ್ತು. ಇಲ್ಲಿ 150 ಪ್ಲಸ್ 100 250 ಆಯ್ತು. ಸೊ 150 200 250. ಓಕೆ, ಇಲ್ಲಿ A1 ಇದು, A2 A3. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. ಡಿಫ್ರೆನ್ಸ್ ಇಸ್ ಈಕ್ವಲ್ಸ್ ಟು A2 ಮೈನಸ್ A1. A2 ಏನಿದೆ, 200 ಇದೆ, ಸಾರಿ, A2 ಮೈನಸ್ A1. ಓಕೆ, 200 ಮೈನಸ್ 150 ಎಷ್ಟು ಬಂತು, 50 ಬರ್ತಾ ಇದೆ. ಸೇಮ್ ಅದೇ ರೀತಿ A3 ಮೈನಸ್ A2. A3 ಏನಿದೆ, 250 ಇದೆ. A2 ಏನಿದೆ, 200 ಇದೆ. 250 ಮೈನಸ್ 200 50. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನಾಗ್ತಾ ಇದೆ, ಸೇಮ್ ಇದೆ. ಇನ್ನು ಹಂಗೆ ಹೋದಂಗೆಲ್ಲ ಸೇಮೇ ಬರ್ತಾ ಇರುತ್ತೆ ಅಂತ ಅರ್ಥ. ಸೊ ಇಲ್ಲೇನಾಗತ್ತೆ, AP ಆಗ್ತಾ ಇದೆ ಅಂತ ಹೇಳ್ಬೋದು. ಈ ನಂಬರ್ಸ್ ಏನಿದಾವಲ್ಲ ಈ ಲಿಸ್ಟ್ ಹಿಂಗೆ ಕಂಟಿನ್ಯೂ ಬರ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ 300 ಬರುತ್ತೆ. ಓಕೆ, 50 ಸೇಮ್ ಇದೆ ಅಲ್ವಾ ಡಿಫ್ರೆನ್ಸ್. ಸೊ 50 ಆಡ್ ಹಾಕೊಂತ ಹೋಗ್ತಾ ಇರುತ್ತೆ. ಸೊ ಆನ್ಸರ್ ನಾವೇನ್ ಬರೆಯೋಣ, ಎಸ್ ಅಂತ ಬರೆಯೋಣ. ಎಸ್, ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಅಂಡ್ AP. ಇದನ್ನೆಲ್ವ ಅವ್ರು ಕೇಳಿರೋದು. ಸೊ ಅದನ್ನೇ ಮಾಡಿ. ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ವೆನ್ rupees 10,000 is deposited at compound interest at 8% per annum ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಕೌಂಟ್ ಅಲ್ಲಿ 10,000 rupees ಕಾಂಪೌಂಡ್ ಇಂಟ್ರೆಸ್ಟ್ ಬಿಟ್ಟಿದ್ದಾರೆ 8% per annum ತರ. ಸೊ ಅದು ಏನ್ ಇಂಟ್ರೆಸ್ಟ್ ಬರುತ್ತಲ್ಲ, ಇಂಟ್ರೆಸ್ಟ್ ಸೇರಿ ಆ ಅಮೌಂಟ್ ಏನಿದೆಯಲ್ಲ ಅದು AP ಆಗತ್ತೇನೋ ನೋಡ್ಬೇಕು. ಸೊ ಬರೆಯೋಣ. ಫಸ್ಟ್ ಇನಿಷಿಯಲ್ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿದ್ರು ಅವರು, rupees 10,000. ಅಮೌಂಟ್ ಆಫ್ಟರ್ 1 year, ಆಫ್ಟರ್ 1 year ಎಷ್ಟಾಗತ್ತೆ ನೋಡಿ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು, ನಾವು ಮುಂಚೆ ಮಾಡಿದೀವಲ್ವಾ ಅದೇ ರೀತಿ ಮಾಡ್ಬೇಕು. ನೋಡಿ, ಫಾರ್ಮುಲಾ ಗೊತ್ತಿದೆ ಅಲ್ವಾ, ಅಮೌಂಟ್ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಅಪಾನ್ 100 ಟು ದ ಪವರ್ ಆಫ್ 10. ಈ ಫಾರ್ಮುಲಾ ನಾವು ಮುಂಚೆ ಓದಿದೀವಲ್ವಾ. ಸೊ ಇದೇ ಫಾರ್ಮುಲಾಲಿಂದ ನಾವು ಫೈಂಡ್ ಔಟ್ ಮಾಡೋಣ. ಪ್ರಿನ್ಸಿಪಲ್ ಎಷ್ಟಿದೆ, 10,000 ಇದೆ, ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 8 ಅಪಾನ್ 100 ಟೈಮ್ ನಾವು ಎಷ್ಟಕ್ಕೆ 1 year ಫೈಂಡ್ ಔಟ್ ಮಾಡ್ತಿದ್ವಿ. ಸೊ 1. ಈಗ ನೋಡಿ 10,000 ಇಲ್ಲೇನ್ ಮಾಡ್ಬೇಕು, LCM ತೆಗಿಬೇಕು. ಸೊ LCM 100 ಬರುತ್ತೆ. 100 ಅಪಾನ್ ಇಲ್ಲಿ ಏನು ಇಲ್ಲ 1 ಇದೆ ಅಂತ ಅರ್ಥ. 100 ಅಪಾನ್ 1 ಅಂದ್ರೆ 100 ಆಯ್ತು. 100 ಇಂಟು 1 100 ಪ್ಲಸ್ 100 ಅಪಾನ್ 100 ಅಂದ್ರೆ ಕ್ಯಾನ್ಸಲ್ ಆಯ್ತು, 1 ಉಳಿತು. 1 ಇಂಟು 8 8. ಸೊ ಇಸ್ ಈಕ್ವಲ್ಸ್ ಟು 10,000 ಪ್ಲಸ್, ಸಾರಿ ಪ್ಲಸ್ ಬರಲ್ಲ ಇಲ್ಲಿ, 10,000 ಇಂಟು 100 ಪ್ಲಸ್ 8
108 upon 100. ಓಕೆ, ಇಲ್ಲಿ ನೋಡಿ 2 zeros ಕ್ಯಾನ್ಸಲ್ ಆಯ್ತು. 108 ಇಂಟು 100 ಮಾಡಿದ್ರೆ ಎಷ್ಟಾಗತ್ತೆ? 108 ಪಕ್ಕಕ್ಕೆ 2 zeros ಬರ್ತವೆ. ಸೊ ಅದನ್ನೇ ಬರೆಯೋಣ ಇಲ್ಲಿ. 1 yearಗೆ ಎಷ್ಟಾಯ್ತು? 108 2 zeros ಇಷ್ಟಾಯ್ತು. ಇದೇ ರೀತಿ ಈಗ 2 years ಫೈಂಡ್ ಔಟ್ ಮಾಡೋಣ. ಅಮೌಂಟ್ ಆಫ್ಟರ್ 2 years. ಸೊ ಅದೇ ಫಾರ್ಮುಲಾ, ಎ ಇಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಎಷ್ಟಿದೆ? ಪ್ರಿನ್ಸಿಪಲ್ 10,000 ಇದೆ ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 8 ಇದೆ ಅಪಾನ್ 100 ಟೈಮ್ ಈಗ ನಾವು 2 years ಕ್ಯಾಲ್ಕುಲೇಷನ್ ಮಾಡ್ತಿದೀವಿ, ಅದಕ್ಕೆ 2 ಅಂತ ಬರೆಯೋಣ. ಈಗ ನೋಡಿ 10,000 ಇಲ್ಲಿ ನೋಡಿ ಸೇಮ್ LCM ಬರುತ್ತೆ, ಈಗ ತಾನೇ ಮಾಡಿದ್ವಲ್ವಾ ಅದೇ ರೀತಿ 108 ಅಪಾನ್ 100 ಸ್ಕ್ವೇರ್ ಬರುತ್ತೆ ಅಲ್ವಾ. ಸೊ ನಾನು ಇಲ್ಲೇ 108 ಇಂಟು 108 ಅಪಾನ್ 100 ಹಾಕೊಂಡೆ. ಓಕೆ, ಇಲ್ಲಿ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ ಕಾರಣ ಈ 2 zeros ಕ್ಯಾನ್ಸಲ್ ಆಯ್ತು, ಇಲ್ಲಿ 2 zeros ಕ್ಯಾನ್ಸಲ್ ಆಯ್ತು. ಏನ್ ಹೇಳಿತು? 108 ಇಂಟು 108 ಉಳೀತು. ಸೊ ಮಲ್ಟಿಪ್ಲೈ ಮಾಡೋಣ. 8 8 64, 8 zeros 0, 6 here, 8 1 8 ಪ್ಲಸ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ zeros ಬರ್ತವೆ. ಅಗೇನ್ 2 ಪ್ಲಸ್ 1 8 8, 1 0 0, 1 1 1, 4 6, 8 plus 8 16, 1 again 1. ಸೊ ಅಮೌಂಟ್ ಆಫ್ಟರ್ 2 years ಎಷ್ಟು ಬರ್ತಾ ಇದೆ ನೋಡಿ? 11664, 11,664 ಬರ್ತಾ ಇದೆ. ಓಕೆ, ಈಗ ಇದನ್ನ ರಬ್ ಮಾಡ್ತೀವಿ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಅಟ್ಲೀಸ್ಟ್ ನಮ್ಗೆ 3 terms ಬೇಕಲ್ವಾ. ಸೊ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲೇನಿದೆ ಫಸ್ಟ್ ಈ ನಂಬರ್ಸ್ ಹಾಕೊಳ್ಳೋಣ. ನೋಡಿ ಏನಿದೆ? 10,000, 10,800, ಇನ್ನೊಂದು 11,664 ಬಂದಿದೆ. ಇದು A1, ಇದು A2, ಇದು A3. ಸೊ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. A2 ಮೈನಸ್ A1. A2 ಏನಿದೆ? 10,800 ಇದೆ, ಮೈನಸ್ A1 ಏನಿದೆ? 10,000 ಇದೆ. ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 800 ಬಂತು. ಅದೇ ರೀತಿ A3 ಮೈನಸ್ A2 ಮಾಡೋಣ. A3 ಏನಿದೆ? 11,664 ಇದೆ, ಮೈನಸ್ A2 ಏನಿದೆ? 10,800 ಇದೆ. ಮೈನಸ್ ಮಾಡಿದ್ರೆ ನೋಡಿ 11,664 ಮೈನಸ್ 10,800 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 4 6 16 ಮೈನಸ್ 8 8 864 ಬರ್ತಾ ಇದೆ. ಸೊ ಇಲ್ಲಿ 864 ಬಂತು. ಅಂದ್ರೆ ಇಲ್ಲೇನ್ ನೋಡ್ತಾ ಇದೀವಿ ನಾವು? ಡಿಫರೆನ್ಸ್ ಫಿಕ್ಸ್ ಬರ್ತಾ ಇದೆನಾ? ಸೇಮ್ ನಂಬರ್ ಬರ್ತಾ ಇದೆನಾ? ಇಲ್ಲ, ಅಂದ್ರೆ ಬೇರೆ ಬೇರೆ ಡಿಫರೆನ್ಸ್ ಬರ್ತಾ ಇದೆ. ಸೊ ನಾವೇನ್ ಹೇಳ್ಬೋದು? ನೋ ಅಂತ ಹೇಳ್ಬೋದು. ನೋ ಲಿಸ್ಟ್ ಆಫ್ ನಂಬರ್ಸ್ ಡಸ್ ನಾಟ್ ಫಾರ್ಮ್ ಆನ್ AP. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ಒನ್.